ಓಕೆ ಫ್ರೆಂಡ್ಸ್, ಇವಾಗ ನೀವು ಪ್ರಿವ್ಯೂಯಲ್ಲಿ ನೋಡಿರೋ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಫಸ್ಟ್ಗೆ ಲೈಕ್ ಮಾಡಿಬಿಟ್ಟು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೋ ಆಲ್ರೆಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವರಿಗೆ ನೋಟಿಫಿಕೇಶನ್ ಬರ್ತಿಲ್ಲ, ಅವರು ಒಂದ್ಸಲ ಪ್ಲೀಸ್ ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಮತ್ತೊಂದು ಸಲ ಬೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಮತ್ತು ಬೆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಓಕೆ, ಅದೇ ರೀತಿ ಇವತ್ತಿನ ವೀಡಿಯೋ ಪ್ರಿಸೆಟ್ನ ನೀವು ಡೌನ್ಲೋಡ್ ಮಾಡಬೇಕಾದ್ರೆ ಗೂಗಲಲ್ಲಿ ಹೋಗಿ ಅದಾದಮೇಲೆ MK Studio ಎಡಿಟಿಂಗ್ ಅಂತ ಟೈಪ್ ಮಾಡಿ. ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಈ ರೀತಿ ಸ್ಟೆಪ್ಸ್ನ ಫಾಲೋ ಮಾಡಿ. ಅದಾದಮೇಲೆ MK Studio ಎಡಿಟಿಂಗ್ ವೆಬ್ಸೈಟ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಜ್ ಒಳಗಡೆ ಅಂದರೆ ವೆಬ್ಸೈಟ್ ಒಳಗಡೆ ಎಂಟ್ರ್ ಆಗಿ. ಓಕೆ, ವೆಬ್ಸೈಟ್ ಒಳಗಡೆ ಎಂಟ್ರ್ ಆದಮೇಲೆ ನೋಡ್ತಿರ್ಬೋದು ಈ ರೀತಿ ನಿಮಗೆ ಇಲ್ಲಿ ಕೆಳಗಡೆ ಇಮೇಜ್ಗಳು ಕಾಣ್ತಾ ಇರುತ್ತೆ. ಅಂದರೆ ಇಲ್ಲಿ ಫಾದರ್ಸ್ ಡೇ ಇಮೇಜ್ ಇದೆ, ಹಾಗೆ ಇಲ್ಲೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಯಾವ ರೀತಿ ಎಡಿಟ್ ಮಾಡೋದು ಆ ವಿಡಿಯೋ ಮಾಡಿದ್ದೆ. ಇವಾಗ ನೀವು ಅನ್ಕೊಳ್ಳಿ ಈ ವಿಡಿಯೋ ಪ್ರಿಸೆಟ್ ಬೇಕು. ಆವಾಗ ಸಿಂಪಲಾಗಿ ಏನು ಮಾಡಬೇಕಂದ್ರೆ ಈ ವಿಡಿಯೋ ಇರುತ್ತಲ್ಲ, ಈ ವಿಡಿಯೋ ಇಮೇಜ್ ಮೇಲೆ ಇರುತ್ತೆ, ಜಸ್ಟ್ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಾದಮೇಲೆ ಇಲ್ಲಿ ಹೊಸ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ಮೇಲೆ ನಿಮಗೆ ಎಡಿಟಿಂಗ್ ವಿಡಿಯೋ ಕ್ಲಿಪ್ಪು ಹಾಗೆ ಶೇಕರ್ಡ್ ಪ್ರಿಸೆಟ್ಟು ಏನೇನು ಬೇಕಲ್ಲ ಅದೆಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಇಲ್ಲಿಂದ ನೀವು ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಇದೆಲ್ಲ ನೀವು ಆರಾಮಾಗಿ ಮಾಡ್ಕೋತೀರಾ. ಅದಾದಮೇಲೆ ಅಲೈಟ್ ಮೋಷನ್ನ ಓಪನ್ ಮಾಡ್ಕೋದಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಅಲೈಟ್ ಮೋಷನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ಪ್ರಿಸೆಟಲ್ಲಿ ನಾನು 𝗃𝗶𝗏 ಮತ್ತು ಬುಕ್ ಮಾರ್ಕ್ನ ಒಂದೇ ಕಡೆ ಕೊಟ್ಟಿರ್ತೀನಿ. ಯಾಕಂದರೆ ನಿಮಗೆ ಸುಮ್ಮನೆ ಅಂದರೆ ಇದನ್ನ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಬ್ಯಾಕ್ ಹೋಗೋ ಅವಶ್ಯಕತೆ ಕೂಡ ಇಲ್ಲ. ಒಂದೇ ಇದರಲ್ಲಿ ಎರಡನ್ನೂ ಮಾಡ್ಬೋದು. ಯಾವ ರೀತಿ ಅಂತ ತೋರಿಸ್ತೀನಿ. ಫಸ್ಟಿಗೆ ಸ್ಟಾರ್ಟಿಂಗ್ ಏನೇನು ಮಾಡಬೇಕು ಅಂತ ಅದನ್ನ ಹೇಳ್ತೀನಿ. ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಲ್ಲಿ ಹೋಗಿ ಅದಾದಮೇಲೆ ನಾನೊಂದು ವೀಡಿಯೋ ಕ್ಲಿಪ್ನ ಕೊಟ್ಟಿರ್ತೀನಿ. ಓಕೆ, ಆ ವೀಡಿಯೋ ಕ್ಲಿಪ್ ಯಾವ ರೀತಿ ಇದೆ ಅಂದರೆ ಇವಾಗ ಇರಲ್ಲ ಅದೇ ವೀಡಿಯೋ ಕ್ಲಿಪ್ ಇರುತ್ತೆ, ಆದರೆ ಇಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ. ಏನಂದರೆ ಈ ರೀತಿ ವೀಡಿಯೋ ಕ್ಲಿಪ್ನ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಆ ವೀಡಿಯೋ ಕ್ಲಿಪ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸಾಂಗ್ ಆಪ್ಷನಲ್ಲಿ ಹೋಗ್ಬಿಟ್ಟು ಸಾಂಗ್ನ ಈ ರೀತಿ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಸಾಂಗ್ನ ಮ್ಯೂಟ್ ಮಾಡ್ಕೊಂಡಾದ್ಮೇಲೆ ಈ ವಿಡಿಯೋ ಕ್ಲಿಪ್ ಇರುತ್ತಲ್ಲ, ಈ ವಿಡಿಯೋ ಕ್ಲಿಪ್ ಇಲ್ಲಿ 4.17 ಸೆಕೆಂಡ್ ಬಂದುಬಿಟ್ಟು ಒಂದ್ಸಲ ಇರುತ್ತೆ ಸೆಂಟ್ರಲ್ ಟ್ರಿಮ್ ಮಾಡ್ಕೊಳ್ಳಿ. ಟ್ರಿಮ್ ಮಾಡ್ಕೊಂಡಾದ್ಮೇಲೆ ನೋಡ್ತಿರ್ಬೋದು ಇವಾಗ ಡ್ರೆಸ್ ಸೇಮ್ ಇದೆ. ಇಲ್ಲಿ ಮುಂದೆ ಬಂದುಬಿಟ್ಟು ಡ್ರೆಸ್ ಚೇಂಜ್ ಆಗುತ್ತೆ. ಇಲ್ಲಿಗೆ ಬಂದುಬಿಟ್ಟು ಲೆಫ್ಟ್ ಸೈಡ್ ಇರುತ್ತೆ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಆ ವಿಡಿಯೋ ಕ್ಲಿಪ್ನ ಇಲ್ಲಿ ಸೆಂಟ್ರಲ್ ಬಂದುಬಿಟ್ಟು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಅಂದರೆ ಸ್ಟಾರ್ಟಿಂಗ್ ರೆಡ್ ಕಲರ್ ಇರುತ್ತೆ, ಅದಾದಮೇಲೆ ಈ ರೀತಿ ಚಾಕ್ಲೇಟ್ ಕಲರ್ ಡ್ರೆಸ್ಸಲ್ಲಿ ಬರೋ ಹಾಗೆ ಈ ರೀತಿ ಅದನ್ನ ಮಾಡ್ಕೊಳ್ಳಿ. ಓಕೆ, ಅದನ್ನ ಮುಂದೆ ನೀವು ಇಲ್ಲಿ 8.15 ಸೆಕೆಂಡ್ ಬುಕ್ ಮಾರ್ಕ್ ಬಂದುಬಿಟ್ಟು ಈ ರೀತಿ ರೈಟ್ ಸೈಡ್ ಎಕ್ಸ್ಟ್ರಾ ಪಾರ್ಟ್ನ ಕಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಕ್ಲಿಪ್ನ ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಿಲ್ ಕಂಪೋಸಿಷನ್ ಏರಿಯಾ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಹಾಗೆ ಹಿಂದೆ ಇರೋ ಈ ವಿಡಿಯೋನು ಕೂಡ ಸೇಮ್ ಫಿಲ್ ಕಂಪೋಸಿಷನ್ ಏರಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಆಗ ಈ ರೀತಿ ನಾನು 2 ಕ್ಲಿಪ್ಗಳನ್ನು ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಈ ಒಂದು ವಿಡಿಯೋ ಕ್ಲಿಪ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ಸಲ್ಲಿ ಹೋಗಿ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮೇಲೆ ಸರ್ಚ್ ಮಾಡಿ ಫೇಡ್ ಇನ್ ಫೇಡ್ ಔಟ್ ಅಂತ. ಓಕೆ, ಈ ಒಂದು ಎಫೆಕ್ಟ್ನ ಇಲ್ಲಿ ಸಿಂಪಲಾಗಿ ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಏನೂ ಚೇಂಜಸ್ ಮಾಡಬೇಡಿ, ಜಸ್ಟ್ ಈ ಒಂದು ಎಫೆಕ್ಟ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಈ ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಸೇಮ್ ಅದೇ ಎಫೆಕ್ಟ್ನ ಮುಂದಿನ ವೀಡಿಯೋ ಕ್ಲಿಪ್ಗೂ ಕೂಡ ಈ ರೀತಿ ಪೇಸ್ಟ್ ಮಾಡಿ. ಓಕೆ, ಪೇಸ್ಟ್ ಮಾಡಾದಮೇಲೆ ಈ ಒಂದು ವೀಡಿಯೋ ಕ್ಲಿಪ್ನ ಏನು ಮಾಡಿ ಅಂದರೆ ಕೆಳಗಡೆ ಈ ರೀತಿ ಸ್ಕ್ರೋಲ್ ಮಾಡ್ಕೊಳ್ಳಿ. ಓಕೆ, ಯಾಕಂದರೆ ಮೇಲೆ ಇಲ್ಲಿ ಕಲರ್ ಕರೆಕ್ಷನ್ ಲೇಯರ್ ಇರುತ್ತೆ, ಅದ್ರ ಕೆಳಗಡೆ ಈ ವಿಡಿಯೋ ಕ್ಲಿಪ್ಗಳನ್ನು ತೊಗೊಂಡು ಬನ್ನಿ. ಓಕೆ, ಈ ರೀತಿ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ಮುಂದೆ ಬಂದುಬಿಟ್ಟು ನೋಡ್ತಿರ್ಬೋದು ಈ ರೀತಿ ಇಮೇಜ್ ಅನಿಮೇಷನ್ ಇರುತ್ತೆ, ಅದನ್ನು ನಾನು ಆಲ್ರೆಡಿ ಕೊಟ್ಟಿರ್ತೀನಿ, ನೀವು ಇಲ್ಲಿನೂ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ಮುಂದೆ ಬಂದುಬಿಟ್ಟು 16.5 ಸೆಕೆಂಡ್ಗೆ ಇಲ್ಲಿ 𝗃𝗶𝗏 ಸ್ಟಾರ್ಟ್ ಆಗುತ್ತೆ. ಇಲ್ಲಿಗೆ ಬಂದುಬಿಟ್ಟು ನೀವು ಏನು ಮಾಡಿ ಅಂದರೆ ಫಸ್ಟ್ ಇಮೇಜ್ನ ಆ್ಯಡ್ ಮಾಡಿದ್ದೀನಿ ನೋಡ್ತಿರ್ಬೋದು, ಆ ಇಮೇಜ್ಗೆ ಎಫೆಕ್ಟ್ ಕೂಡ ಇರುತ್ತೆ. ಈ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸಿಂಪಲಾಗಿ ಎಫೆಕ್ಟ್ಸಲ್ಲಿ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಬುಕ್ ಮಾರ್ಕ್ ಹೋಗ್ಬಿಟ್ಟು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಲ್ಲಿ ಹೋಗ್ಬಿಟ್ಟು ನಾನು ಕೊಟ್ಟಿರೋ ಇಮೇಜ್ನ ಈ ರೀತಿ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಬುಕ್ ಮಾರ್ಕ್ ಹೋಗಿ ರೈಟ್ ಸೈಡ್ ಕಟ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಪಾರ್ಟ್ನ ಈ ರೀತಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ನ ಪೇಸ್ಟ್ ಮಾಡಿ. ಓಕೆ, ಅದೇ ರೀತಿ ಮತ್ತೆ ಮೀಡಿಯಲ್ಲಿ ಹೋಗಿ ಮತ್ತೊಂದು ಇಮೇಜ್ನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾರ್ಟ್ ಹೋಗ್ಬಿಟ್ಟು ಈ ರೀತಿ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ಳಿ. ಅಂದರೆ ಈ ರೀತಿ ನಾನು ಫಸ್ಟ್ ಇಮೇಜಲ್ಲಿ ಕೊಟ್ಟಿರ್ತೀನಿ, ಇದೇ ಎಫೆಕ್ಟ್ಗಳನ್ನ ಇಲ್ಲಿ ಮುಂದೆ ಆ್ಯಡ್ ಮಾಡ್ತಾ ಹೋಗಿ ಹಾಗೆ ಈ ಇಮೇಜ್ಗಳನ್ನ ನೀವು ಈ ಲೇಯರ್ಗಳ ಕೆಳಗಡೆ ತೊಗೊಂಬನ್ನಿ. ಓಕೆ, ಹಾಗೆ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ಮೇಲೆ ನಿಮಗೆ ಇಲ್ಲೊಂದು ಡಬಲ್ ಬುಕ್ ಮಾರ್ಕ್ ಕಾಣುತ್ತೆ. ಎಲ್ಲಿಗಂದರೆ 23.23 ಸೆಕೆಂಡ್ಗೆ ಇಲ್ಲಿಗೆ ಬಂದುಬಿಟ್ಟು ಮತ್ತೊಂದು ಇಮೇಜ್ ಇರುತ್ತೆ. ಈ ಇಮೇಜ್ಗೆ ಬೇರೆ ಎಫೆಕ್ಟ್ ಇರುತ್ತೆ. ಅಂದರೆ ಇಲ್ಲಿಂದ ಮುಂದೆ ಬರೋ ಏನು ಇಮೇಜ್ ಇದೆಯಲ್ಲ, ಈ ಎಲ್ಲ ಇಮೇಜ್ಗಳಿಗೆ ನೀವು ಎಫೆಕ್ಟ್ನ ಚೇಂಜ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಇಲ್ಲಿ ಮತ್ತೆ ಇಮೇಜ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಇರುತ್ತೆ ರೈಟ್ ಸೈಡ್ ಎಕ್ಸ್ಟ್ರಾ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಇಮೇಜ್ಗೆ ಏನು ಎಫೆಕ್ಟ್ ಇರುತ್ತೆ ಅದನ್ನ ಇಲ್ಲಿ ಎಫೆಕ್ಟ್ಸಲ್ಲಿ ಹೋಗ್ಬಿಟ್ಟು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ್ಬಿಟ್ಟು ಈ ಮುಂದೆ ಏನು ಇಮೇಜ್ ಬರುತ್ತೆ ಈ ಇಮೇಜ್ಗಳಿಗೆ ಈ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡಿ. ಓಕೆ, ಅಂದರೆ ಇವಾಗ ನೀವು ಇದ್ರ ಮುಂದೆ ಏನು ಇಮೇಜ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ತಿರಲ್ಲ ಈ ಎಲ್ಲ ಇಮೇಜ್ಗಳಿಗೆ ಈ ಎಫೆಕ್ಟ್ನ ಪೇಸ್ಟ್ ಮಾಡಿ. ಅದಾದಮೇಲೆ ಇಲ್ಲಿ ಏನಿದೆ ಅಲ್ಲ ಸ್ಟಾರ್ಟಿಂಗಲ್ಲಿ ಇದಕ್ಕೆಲ್ಲ ಈ ಫಸ್ಟ್ ಇಮೇಜ್ ಏನಿರುತ್ತೆ ಈ ಇಮೇಜ್ ಎಫೆಕ್ಟ್ನ ಪೇಸ್ಟ್ ಮಾಡಿ. ಓಕೆ, ಅದಾದಮೇಲೆ ಮರಿದೆ ಎಲ್ಲ ಇಮೇಜ್ಗಳನ್ನು ಈ ಲೇಯರ್ ಕೆಳಗಡೆ ತೊಗೊಂಬನ್ನಿ. ಇಲ್ಲಾಂದರೆ CC ಲೇಯರ್ ಇರುತ್ತಲ್ಲ CC ಲೇಯರು ಕರೆಕ್ಟಾಗಿ ಆ್ಯಡ್ ಆಗೋಲ್ಲ.
ಓಕೆ ಈ ರೀತಿ ನಾನು ಎಲ್ಲ ಆ್ಯಡ್ ಮಾಡ್ತಾ ಕೂತ್ಕೊಳ್ಳಲ್ಲ, ಯಾಕಂದರೆ ನಿಮಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಈ ರೀತಿ ನಾವು ಆರಾಮಾಗಿ ವೀಡಿಯೋನ ಎಡಿಟ್ ಮಾಡ್ಕೋಬೋದು. ಅದಾದಮೇಲೆ ಸಿಂಪಲಾಗಿ ಮೇಲೆ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವೀಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೋದಿ. ಓಕೆ ಇವಾಗ ನಾನು ಎಲ್ಲ ಇಮೇಜ್ಗಳನ್ನ ಆ್ಯಡ್ ಮಾಡಿಲ್ಲ, ನೀವು ಎಲ್ಲ ಇಮೇಜ್ಗಳನ್ನ ಆ್ಯಡ್ ಮಾಡಿ ನಿಮ್ಮ ಲೋಗೋ ಇದ್ದರೆ ಲೋಗೋನ ಆ್ಯಡ್ ಮಾಡಿಬಿಟ್ಟು ಪ್ರೊಸೆಸ್ನ ಕಂಪ್ಲೀಟ್ ಮಾಡಿ. ಓಕೆ ಈ ವಿಡಿಯೋ ಎಷ್ಟಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗಬೇಡಿ.